ಜಗತ್ತಲ್ಲಿ ಕಷ್ಟ ನಷ್ಟ ಇಲ್ದಿರೋಂಥ ಜನರಿದಾರ. ಅವರೆಲ್ಲರೂ ಕೂಡ ಮೊರೆ ಹೋಗೋದು ಈ ದೇವಮಾನವರು, ಈ ಜ್ಯೋತಿಷಿಗಳು, ಸ್ವಾಮೀಜಿಗಳು, ಇಂಥವ್ರು ಮೊರೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಮಲ್ಲಿಕಾರ್ಜುನ ಮುತ್ಯ. ಎಷ್ಟು ಜನ ಮಲ್ಲಿಕಾರ್ಜುನ ಮುತ್ಯ ಒಂಥರ ಈ ಪವಾಡ ಪುರುಷ ಅನ್ನೋ ರೀತಿಯಲ್ಲಿ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರು. ಅದೇ ಮಲ್ಲಿಕಾರ್ಜುನ ಮುತ್ಯ ಈಗ ಪರಾರಿಯಾಗಿದ್ದಾರೆ. ಕಾರಣ ಏನು? ಆತನ ಮೇಲೊಂದು ದೊಡ್ಡ ಆರೋಪ ಕೇಳಿಬಂತು. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ. ಈ ನೋಡಿ, ಆ ಮಕ್ಕಳುಗಳಿಗೆ ಹಿಂಸೆ ಕೊಡೋದು, ಕುತ್ತಿಗೆ ಇಟ್ಕೊಂಡು ಎತ್ತೋದು ಮಾಡೋದು, ಇದೆಲ್ಲ ಆದಮೇಲೆ ಮಕ್ಕಳ ಆಯೋಗ ಇವ್ರ ಮೇಲೊಂದು ಕೇಸನ್ನು ದಾಖಲಿಸಿತ್ತು. ಸುಮೋಟೋ ಕೇಸ್ ದಾಖಲಿಸಿತ್ತು ಮಕ್ಕಳ ಆಯೋಗ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಅಧ್ಯಕ್ಷರು ಶಶಿಧರ್ ಕೋಸುಂಬೆ ಸೂಚನೆ ಕೊಟ್ಟಿದ್ದರು, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು ಅಂತೇಳಿ ಅಂತ. ಈಗ ಹೆದರ್ಕೊಂಡು ಇಲ್ಲಿಂದ ಪರಾರಿ. ಯಾವಾಗ ಕೇಸ್ ದಾಖಲಾಯ್ತಲ್ಲ ಅಲ್ಲಿ ಗೊತ್ತಾಯ್ತೇನೋ ಎಡವಟ್ಟಾಗತ್ತೆ ಅಂತ. ಬರೀ ಈಗ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಿದ್ದಾರೆ ಶಶಿಧರ್ ಕೋಸುಂಬೆ ಅವರು. ಶಶಿಧರ್ ಅವರೇ ನಾನು ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮನ್ನು ಅಭಿನಂದಿಸಬೇಕು. ಯಾಕಂದರೆ ಒಂದು ಸುಮೋಟೋ ಕೇಸ್ ದಾಖಲಿಸ್ಲಿಕ್ಕೆ ನೀವು ಸೂಚನೆ ಕೊಟ್ರಿ. ಏನು ಸರ್, ಈಗ ಏನಾಗಿದೆ? ಶಶಿಧರ್ಜಿ ಬಿತ್ತರವಾದಂತ ರಿಪೀಟ್ ಮಾಡಿ. ಇಲ್ಲಿ ತನಕ ಕೇಳ್ತಿರ್ಲಿಲ್ಲ ನಿಮ್ಮ ಧ್ವನಿ, ಈಗ ರಿಪೀಟ್ ಮಾಡಿ ಸರ್. ಸರ್, ಕಳೆದ 2-3 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರ್ತಕ್ಕಂತ ಒಂದು ಮಗುವಿನ ಅಸುರಕ್ಷಿತ ಸ್ಪರ್ಶ ಮಾಡಿದಂತ ವಿಷಯಗಳನ್ನು ಮತ್ತೆ ಕೆಲವೊಂದು ಸಂಘ ಸಂಸ್ಥೆಯವರು ಗೌಪ್ಯವಾಗಿ ದೂರು ಕೊಟ್ಟಿರುವ ಆಧಾರವಾಗಿಟ್ಕೊಂಡು ನಿನ್ನೆ ಯಾದಗಿರಿ ಎಸ್ ಪಿ ಅವರಿಗೆ ಪತ್ರ ಬರೆದು ತಾವು ಖುದ್ದಾಗಿ ಪರಿಶೀಲನೆ ಮಾಡಿ ಕಾನೂನಿನ ಕ್ರಮ ತಗೊಂಡು ಆಯೋಗ ವರದಿ ಸಲ್ಲಿಸಬೇಕನ್ನೋ ಒಂದು ನಿರ್ದೇಶನ ಕೊಡಲಾಗಿತ್ತು. ನಿರ್ದೇಶನ ಕೊಟ್ಟ ಒಂದು ಹಿನ್ನೆಲೆ ನಿನ್ನೆ ರಾತ್ರಿ ಪ್ರಕರಣ ದಾಖಲಾಗಿದೆ. ಶಾಪೂರು ತಾಲೂಕಿನ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ BNS ಮತ್ತು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿದ್ದಾರೆ. ಮತ್ತೆ ಈಗ ವಿಚಾರಣೆಯೂ ಸಹಿತ ಮುಂದೆ ಪರಿಕ್ರಿಯೆ ಮಾಡ್ತಾರೆ. ಪರಿಕ್ರಿಯೆ ವಿಚಾರಣೆ ಎಲ್ಲ ಆದ್ಮೇಲೆ ಆಯೋಗ ವರದಿಯನ್ನು ಸಲ್ಲಿಸ್ತಾರ. ಆ ವರದಿಯನ್ನು ಆಧರಿಸಿ ಮತ್ತೆ ಆಯೋಗ ಮುಂದಿನ ಕ್ರಮಕ್ಕೆ ಮುಂದಾಗುತ್ತೆ ಸರ್. ಅಲ್ಲ, ಏನು ಸರ್ ಈ ಥರ ಮಕ್ಕಳುಗಳಿಗೆಲ್ಲ ಈ ಥರ ಹಿಂಸೆ ಕೊಟ್ಬಿಟ್ರೆ ಏನಿದು? ಇವ್ರನ್ನ ಜನ ಪೂಜಿಸ್ತಾರೆ, ಆರಾಧಿಸ್ತಾರೆ ಅಂತಂದ್ರೆ ಏನು ಸರ್ ಇದು ಅರ್ಥ? ಇದು ಹೌದು ಸರ್. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಏನೇ ಇದ್ರೂ ಸಹಿತ ಮುಕ್ತ ಜನರು ಗೌರವಪೂರ್ವಕ ಹೋಗ್ತಾರೆ, ನಾವು ಸಹಿತ ಗೌರವಿಸ್ತೀವಿ. ಆದರೆ ಯಾವುದೇ ಒಂದು ಮಗುವಿಗೆ ಈ ತರದ ಒಂದು ಅಸುರಕ್ಷಿತ ಸ್ಪರ್ಶ ಮಾಡ್ತಕ್ಕಂಥದ್ದು, ಮಗುವಿಗೆ ಈ ತರ ಒಂದು ಕಿರುಕುಳ ಅಂದ್ರೆ ಅದು ಮನಸ್ಸು ಇಲ್ಲದೆ ಒಪ್ಪಿಗೆ ಇದ್ದು ಒಪ್ಪಿಗೆ ಇಲ್ಲದೆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮಗುವಿಗೆ ಈ ತರದ ಒಂದು ಅಸುರಕ್ಷಿತ ಸ್ಪರ್ಶ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದೇ ರೀತಿಯಾಗಿ ಯಾರು ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಮತ್ತೆ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಸಹಿತ ಪೋಕ್ಸೋ ಕಾಯ್ದೆ, JJ ಕಾಯ್ದೆ ಹಾಗೂ IT ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು ಅನ್ನೋದು ತಮ್ಮ ಮುಖಾಂತರ ಹೇಳಿ ಇಷ್ಟಪಡ್ತಾ ಇದ್ದೆ. ನಾನು ಸಹಿತ ಅಲ್ಲಿ SP ಅವರಿಗೆ ಪತ್ರ ಬರೆದು, ಯಾಕಂದ್ರೆ ಯಾವುದೇ ಒಂದು ಮಗುವಿನ ಒಂದು ಅಸುರಕ್ಷಿತ ಸ್ಪರ್ಶ, ಮಗುವಿಗೆ ಆದಂತ ನೋವನ್ನು ಮನೋರಂಜನಾತ್ಮಕ ರೀತಿಯಲ್ಲಿ ನಾವು ನೋಡ್ತೀವಿ, ಗಮನಿಸ್ತೀವಿ, ಖುಷಿ ಪಡ್ತೀವಿ ಅಂದ್ರೆ ಅದಕ್ಕೆ ಆಯೋಗವೂ ಸಹಿಸಲ್ಲ. ಅದು ಮಕ್ಕಳ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಯಾವುದೇ ಕಾರಣ ಪ್ರತಿಯೊಬ್ಬರಿಗೂ, ಮಾಧ್ಯಮದ ಮಿತ್ರರಿಗೂ, ಸಾಮಾಜಿಕ ಜಾಲತಾಣದ ಹರಿಬಿಡ್ತಕ್ಕಂತ ಎಲ್ರಿಗೂ ಸಹಿತ ಆಯೋಗ ಬಹಳ ಒಂದು ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದೆ. ಯಾವುದೇ ಕಾರಣಕ್ಕೂ ಅಲ್ಲ, ಈ ತರ ವಿಡಿಯೋ ಹರಿಬಿಟ್ಟಿದ್ದಕ್ಕೇನೆ ಗೊತ್ತಾಗಿರೋದು ಏನು ಅಂತ ಹೇಳಿ ಅಂತ ಶಶಿಧರ್ಜಿ. ಆದ್ರೂ ನಿಮ್ ಕ್ರಮ ಇದೆಯಲ್ಲ, ಅಭಿನಂದನೆಗಳು. ದಯವಿಟ್ಟು ಇಂಥ ಕೆಲಸ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ.